ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ? ತುಲಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ತೊಡಕುಗಳು ಬರುತ್ತೆ, ವಿಘ್ನಗಳು, ತೊಡಕುಗಳು, ಯಾವುದೊಂದು ಪೂರ್ಣವಾಗೋದಿಲ್ಲ, ಅಪೂರ್ಣತೆ ಅಂತೀವಲ್ಲ ಹಾಗೆ ಕೆಲಸದಲ್ಲಿ ಯಾವುದು ಸಂಪೂರ್ಣತೆ ಇಲ್ಲದೆ ಮನಸ್ಸಿಗೆ ಬೇಜಾರಾಗುತ್ತೆ ನಿಮಗೂ ಕೂಡ ಈ ದಿವಸ. ಜೊತೆಗೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡಿ, ಈ ಪೆಟ್ಟು ಬೀಳ್ತಕ್ಕಂಥದ್ದು, ಗಾಯಗಳಾಗೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರಾಗಿದೆ. ಇದರ ಹೊರತಾಗಿ ನಿಮಗೊಂದು ಬಲ ಇದೆ. ಏನು, ಈ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭೂ ವ್ಯವಹಾರ, ಭೂಮಿ ಲಾಭ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಭೂ ವ್ಯವಹಾರಗಳಲ್ಲಿ ಲಾಭ, ಪ್ರಯಾಣದಲ್ಲಿ ಒಂದು ಸೌಖ್ಯತೆ, ಸಮಾಧಾನ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಅನಾನುಕೂಲ ಮಿಶ್ರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಕ್ಷೀರದಾನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲಗಳು, ಸಮಾಧಾನ, ಸೌಖ್ಯಗಳು ಏರ್ಪಾಡಾಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಕುಗ್ತೀರಾ ಮಕ್ಕಳಿಂದಾಗಿ. ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಇದಕ್ಕೇನಪ್ಪ ಪರಿಹಾರ? ಈಶ್ವರ ಸನ್ನಿಧಾನದಲ್ಲಿ ನೀವು ನವಧಾನ್ಯ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಅನಾನುಕೂಲ ಇದೆ, ತೊಡಕುಗಳನ್ನು ಸೂಚಿಸ್ತಾ ಇದೆ. ನಿಮಗೂ ಕೂಡ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂಥದ್ದು ಲಕ್ಷಣ. ಜೊತೆಗೆ ಮಿತ್ರರಲ್ಲಿ, ತುಂಬ ಆಪ್ತ ಸ್ನೇಹಿತರಿರ್ತಾರಲ್ಲ ಅಂಥವರಲ್ಲಿ ಕಲಹ, ಮನಸ್ತಾಪ ಇಂಥದ್ದೆಲ್ಲ ಇದೆ. ಮತ್ತು ಹಾರ್ಟಿಗೆ ಸಂಬಂಧಿಸಿದ ಹಾಗೆ ಹೃದಯ ಭಾಗ, ಅಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು, ಆದಷ್ಟು ಬೇಗ ತಪಾಸಣೆ ಮಾಡಿಸಿ. ಇದರ ಹೊರತಾಗಿ ನಿಮಗೆ ಹಣಕಾಸಿನ ಸಹಾಯ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಬಲ ಚೆನ್ನಾಗಿರ್ತದೆ, ಸಹೋದರ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಅನುಕೂಲ ಇದೆ, ಸಮಾಧಾನ, ಸೌಖ್ಯತೆ ಖಂಡಿತ ಇದೆ. ಈ ದಿವಸ ಸಂಗಾತಿಯಲ್ಲಿ ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪ ಮಾಡ್ಕೊಳ್ತೀರಾ, ಮನಸ್ಸಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಜೊತೆಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣ ಇದ್ದರೆ ಅಲ್ಲಿ ನಿಮಗೆ ಚ್ಯುತಿ ಆಗ್ತಕ್ಕಂಥದ್ದು, ತೊಡಕಾಗೋದು, ಈ ಥರ ಲಕ್ಷಣ ಸೂಚಿಸ್ತಾ ಇದೆ, ಗಮನ ಇರಲಿ. ಇನ್ನು ಈ ಕಂಠಸ್ಥಾನ ಹಾಗೂ ಕಿವಿ ಈ 2 ಭಾಗದಲ್ಲಿ ತೊಡಕುಗಳು, ಅಲರ್ಜಿಗಳು ಅಂಥ ಸಾಧ್ಯತೆ ಕೂಡ ಇದೆ. ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ದ್ವಿತೀಯದ ಚಂದ್ರ ಹಾಗೂ ರಾಹು ಇದು ಆಹಾರವನ್ನು ಕೆಡಿಸುತ್ತೆ. ಜಂಕ್ ಫುಡ್ ತೊಗೊಳ್ತೀರಾ, ಅದು ತೊಂದರೆ ಆಗುತ್ತೆ. ಹೀಗಾಗಿ ಹುಷಾರಾಗಿರಿ, ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ, ತಾಮಸ ಆಹಾರ ತೊಗೋಬೇಡಿ. ಇನ್ನು ಹಣಕಾಸಿನ ವ್ಯತ್ಯಾಸ ಸ್ತ್ರೀಯರಿಗೆ ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ. ಸಾಲದ ಹೊರೆ ಬೀಳ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರಾಗಿರಿ, ಸಾಲ ತಂಟೆ ಹೋಗೋದು ಬೇಡ. ಇನ್ನು ತಂದೆಯ ಬಂಧುಗಳ ಜೊತೆಗೆ ಸ್ವಲ್ಪ ಮನಸ್ತಾಪ, ತೊಡಕು, ಈ ಥರದ್ದು ಗಲಾಟೆ, ಈ ಥರದ್ದೆಲ್ಲ ಇದೆ. ಈ ದಿವಸ ಬಂಧುಗಳ ಜೊತೆಗೆ ಆದಷ್ಟು ತಕರಾರು ಮಾಡ್ಕೋಬೇಡಿ, ಮಾತು ಸ್ವಲ್ಪ ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು. ಪ್ರಾರ್ಥನೆ ಈ ದಿವಸ ಒಂದು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಇನ್ನೊಂದು ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ, ಪ್ರಧಾನವಾಗಿ ಚರ್ಮ ಸಂಬಂಧಿ ತೊಂದರೆಗಳು, ವಾಟರ್ ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಸಾಧ್ಯತೆ, ಕಣ್ಣಿನ ರೋಗಗಳು, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಉದರ ಬಾಧೆ ಸೂಚಿಸ್ತಾ ಇದೆ. ಇಷ್ಟು ಪ್ರಧಾನವಾಗಿ ಆರೋಗ್ಯವನ್ನೇ ಈ ದಿವಸ ನೀವು ಮನಸ್ಸಲ್ಲಿಟ್ಟುಕೊಳ್ಳಿ. ಉಳಿದ ಹಾಗೆಲ್ಲ ಕೆಲಸ ಕಾರ್ಯ ಇತ್ಯಾದಿ ಎಲ್ಲ ಸಾಗುತ್ತೆ. ಆರೋಗ್ಯದ ಕಡೆಗೆ ಗಮನ ತೆಗೆದುಕೊಳ್ಳಿ, ನೀರಿನ ವ್ಯತ್ಯಾಸ ಮಾಡ್ಕೋಬೇಡಿ. ಈ ದಿವಸ ಪ್ರಾರ್ಥನೆಗೆ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಗಮನಿಸಿ. ಓಂ ಅಷ್ಟಮೂರ್ತಿ ಪ್ರಿಯಾಯ ನಮಃ. ಇದು ಚಂದ್ರನಿಗಿರ್ತಕ್ಕಂಥ ನಾಮಾವಳಿ. ಶಿವನಿಗೆ ಪ್ರಿಯವಾಗಿರ್ತಕ್ಕಂಥವನು ಚಂದ್ರ, ಅಂಥದ್ದನ್ನು ಸೂಚಿಸ್ತಕ್ಕಂಥ ಹೆಸರು. ಹೀಗಾಗಿ ಶಿವನ ಅನುಗ್ರಹ, ಚಂದ್ರನ ಅನುಗ್ರಹ 2 ಆಗುತ್ತೆ ಇದನ್ನು ಹೇಳ್ಕೊಳ್ಳೋದ್ರಿಂದ. ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ, 12 ರಾಶಿಗಳ ಫಲಾಫಲ ಹಾಗೆ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ಕಾರ್ಯಕ್ರಮದಲ್ಲಿ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರು ಶಾಸ್ತ್ರಿಗಳು. ಹಾಗೆ ಈ ದಿನದ ವಿಶೇಷತೆ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.